ಒಂದೇ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ್ರಿ. ಇನ್ಮೇಲೆ ಆಕ್ಚುಲಿ ದರ್ಶನ್ ಬೆಳಗ್ಗೆ ಎಷ್ಟೊತ್ತಿಗೆ ಹೇಳಬೇಕು, ದರ್ಶನ್ ಏನೇನು ತಿನ್ನಬೇಕು, ಯಾರು ಫೋನ್ ಎತ್ತಬೇಕು, ಯಾರು ಫೋನ್ ಎತ್ತಬಾರ್ದು, ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು ಮಾಡಬಾರ್ದು, ರಾತ್ರಿ ಅವ್ನು ಹೆಂಡತಿ ಪಕ್ಕದಲ್ಲಿ ಮನಗ್ಬೋದಾ ಮನಗಬಾರ್ದ, ಚಾನಲ್ ನೀವು ಡಿಸೈಡ್ ಮಾಡ್ತೀರಮ್ಮ. ನಮ್ಮ ವೈಯಕ್ತಿಕ ಬಿಡಿ, ಗೊತ್ತು. ಮಾಧ್ಯಮ ಒಂದು ಪರ್ಟಿಕ್ಯುಲರ್ ಚಾನೆಲ್ ಮಾತಾಡುತ್ತಿದೆ, ಅದನ್ನ ನಾನು ಹೇಳ್ತಾ ಇದ್ದೀನಿ. ಇದನ್ನ ನೋಡ್ತಿರೋ ಜನರಿಗೆ ಅದು ಗೊತ್ತಿರುತ್ತೆ. ಮಿಕ್ಕಿದವ್ರು ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೋಟಿ ಸಾಲ ಏನಕ್ಕೆ ಕೊಡ್ತಾರೆ? ನನಗೆ 40 ಕೋಟಿ ಸಾಲ ಇದೆಯಂತ ನನಗೆ ನನ್ನ ಪ್ರಕಾರ ಒಂದು 15ರಿಂದ 16 ಲೋನ್ ಇದೆ. 15-16 ಕೋಟಿ ಲೋನ್ ಕೊಡ್ಬೇಕಂದ್ರೆ ನನ್ನ ಇನ್ಕಮ್ ಟ್ಯಾಕ್ಸ್ ಎಷ್ಟಿರಬೇಕು? ಟ್ಯಾಕ್ಸ್ ಕಟ್ಟದೇವ್ರು ಯಾರು ಲೋನ್ ಕೊಡ್ತಾರೋ ಒಬ್ಬ ಕಾಮನ್ ಮ್ಯಾನ್ ಗೊತ್ತಾಗುತ್ತೆ. ಅದೊಂದು ಪಾಯಿಂಟ್ ಯೋಚನೆ ಮಾಡಲಿ ಸಾಕು. ಕೊನೆಗೂ ಒಂದು ಮಾಧ್ಯಮವಾಗಿ ಉಳಿತು. ಹೆಸರು ಬರೋ ಟೈಮಲ್ಲಿ ಬರುತ್ತೆ ಬಿಡುಕಂದ. ಮಾಹಿತಿ ಪ್ರಕಾರ ಸರ್, ನಿಮ್ಮ ಮಾಹಿತಿ ಐಟಿ ಡಿಪಾರ್ಟ್ಮೆಂಟ್ ಇಂದ ಬಂದಿರೋ ನಮಗೆ ಮಾಹಿತಿ ಪ್ರಕಾರ ಪುನೀತ್ ಅವರು 2 ವರ್ಷದಿಂದ ಸರಿಯಾಗಿ ಐಟಿ ರಿಟರ್ನ್ಸ್ ಮಾಡಿಲ್ಲ. ಸೊ ನಿಮಗೆ ಬಂದಿದ್ದ ಮಾಹಿತಿ ಪ್ರಕಾರ ಅದ್ರ ಮೇಲೆ ನೀವೇನಾದ್ರೂ ಕಾರ್ಯಕ್ರಮ ಮಾಡಿದ್ರೆ ಮಾಡ್ಬೋದು, ಬಟ್ ಅದಲ್ಲ. ಸೊ ಡಿಪಾರ್ಟ್ಮೆಂಟಲ್ಲಿ ನಾವು ಮಾತಾಡಿದೀವಿ, ಅದ್ರ ಪ್ರಕಾರ ನಡ್ಕೊಂಡು ಹೋಗುತ್ತೆ ಅಷ್ಟೇ. ದಾದಾಗಿರಿ ಮಾಡೋ ಮಕ್ಕಳಿಗೆ ಶುಡ್ ಲೀವ್ ದೆಮ್. ಇದೇನಾಗಿದೆ, ಬ್ಯಾಂಗ್ಳೂರು ಯಾರೋ ಅಪ್ಪನ ಮನೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ. ನಂಗೆ ಎಲ್ಲ ವಿಧದ ಪಟ್ಟುಗಳು ಪರಿಚಯಗಳಿದಾವೆ. ಸಪೋಸ್ ಯಾರಾದರೂ ನಮ್ಮ ಇಂಡಸ್ಟ್ರಿನ ಕೂಡ ಪ್ರಯೋಗ ಮಾಡಿದ್ರೆ ಯಾರಿಗೂ ಬಿಡಲ್ಲ. ಯಾಕೆ ಸುಮ್ಮನೆ ಇದ್ದಾರೆ ಅಂತ ನಾವು ಸುಮ್ಮನೆ ಇಲ್ಲ, ಎದ್ದಿಂತ್ರೆ ನಾವೇನ್ ಬೇಕಾದ್ರೆ ಮಾಡ್ಬೋದು. ಇದು ನಾನು ನಮ್ಮ ತಂದೆ ಮೇಲೆ ಆಣೆ, ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾ ಯಾರಿಗೂ ಕೇರ್ ಮಾಡಲ್ಲ. ಒಂದು ಅಪ್ಪಾಜಿ ಆಸೆ ಏನಂತ ಅದೇನೋ ಅಗೇನ್ಸ್ಟ್ ಹೋಯ್ತು ಅಂದ್ರೆ ನಾನ್ ಸುಮ್ಮನೆ ಇರಲ್ಲ. ಭಾಷ್ ಪಬ್ಲಿಕ್ ಟಿವಿ, ನೀವೊಂದು ಸವಾಲ್ ನನಗೂ ಕೊಟ್ಟಿದ್ದೀರಾ. ಯಾವ್ದಾದ್ರು ಹೋರಾಟಗಳಾದಾಗ ಎಲ್ಲಿದ್ದಾರೆ ಸಿನಿಮಾ ನಟರು? ತೆರೆ ಮೇಲೆ ಡೈಲಾಗ್ ಹೊಡಿತಾರೆ. ತೆರೆ ಮೇಲೆ ಡೈಲಾಗ್ ಹೊಡೆದವರು ಬರೀ ತೆರೆ ಮೇಲೆನಾ? ಅವ್ರಿಗೇನು ಜವಾಬ್ದಾರಿ ಇಲ್ವಾ? ಮಜಾ ಮಾಡ್ತಿದ್ದಾರೆ. ಶೂಟಿಂಗ್ ಅಂದ್ರೆ ಮಜಾ, ಶೂಟಿಂಗ್ ಅಂದ್ರೆ ಶೋಕಿ ಅನ್ನೋ ತರ ಪೋಟ್ರೆ ಆಗಿದ್ದಕ್ಕೆ ಸಿನಿಮಾಗಳು ಮಾಡೋದಕ್ಕಿಂತ ಹೆಚ್ಚಾಗಿ ಮಾಧ್ಯಮಗಳು ಮಾಡ್ತಾ ಇದ್ದಾವೆ. ನ್ಯೂಸ್ ಚಾನಲ್ ಆಗ್ಬೋದು, ಎಂಟರ್ಟೈನ್ಮೆಂಟ್ ಚಾನಲ್ಗಳಾಗ್ಬೋದು, ಕೋಟ್ಯಾಂತರ ರೂಪಾಯಿ ರೆವಿನ್ಯೂ ಕರ್ನಾಟಕದಿಂದ ತಗೋತಾ ಇದ್ದಾರೆ. ನಿಮಗೆ ಸಾಮಾಜಿಕ ಕಳಕಳಿ ಎಷ್ಟಿದೆ ಅನ್ನೋದು ನಾನು ಟೆಸ್ಟ್ ಮಾಡಬೇಕಿತ್ತು. ಅದರಿಂದ ನಾನು ಈ ಸವಾಲಿಸ್ದೆ. ಎವ್ರಿ ಪ್ರೈಮ್ ಸ್ಲಾಟಲ್ಲಿ ನನಗೆ ಟೈಮ್ ಕೊಡಿ. ಆ ರೈತರ ಸಮಸ್ಯೆಗಳು ಏನೇನಿದೆ ಚರ್ಚೆ ಮಾಡೋಣ. ಅಂಡ್ ಬರೀ ಚರ್ಚೆ ಮಾಡಿ ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಅನ್ನೋದಲ್ಲ, ಪರಿಹಾರನೂ ಕಂಡುಹಿಡ್ಕೊಳ್ಳೋಣ. TV9, ETV, BTV, ZTV, ಪ್ರಜಾ ಟಿವಿ, ಯಾವ್ಯಾವ ಟಿವಿ ಇದೆಯೋ ಎಲ್ಲರೂ ರೆಡಿ ಇದ್ರೆ ಬನ್ನಿ ಮಾಡೇ ಬಿಡೋಣ. ರೈತರಿಗೆ ಅದೇನೋ ಬರೀ ಮಾತಲ್ಲಿ ರೈತರ ಕಾಳಜಿ, ರೈತರ ಸಮಸ್ಯೆ, ನೀವು ಮಾಡೋ ಪ್ರೋಗ್ರಾಮಿಂದಾಗ್ಲಿ ಅಥವಾ ನಾವು ಹೋಗಿ ಮಾಡೋ ರ್ಯಾಲಿಯಿಂದಾಗ್ಲಿ, ಭಾಷಣದಿಂದಾಗ್ಲಿ ರೈತರ ಮನೆಯಲ್ಲಿ ಇರೋ ಸಮಸ್ಯೆ ಬಗೆಹರಿಯಲ್ಲ, ಅವ್ರಿಗೊಂದು ಊಟನೂ ಸಿಗಲ್ಲ. ಫುಲ್ ಆದ್ರೆ ಜನ ಅಂತಲ್ಲ, 5 ಜನ ಬಂದ್ರು ಜನನೇ. ರೆಕಗ್ನಿಷನ್ ಯಾವಾಗ್ಲೂ ಒಬ್ಬ ಜನ ಇಂದ ಸಿಕ್ಕಿದ್ರು ರೆಕಗ್ನಿಷನ್, ಕೋಟ್ಯಾಂತರ ಜನ ರೆಕಗ್ನಿಷನ್ ಅದು. ಅಂಬರೀಶ್ ಅವ್ರಿಗೆ ಯಾವುದೇ ಅಸಮಾಧಾನ ಇಲ್ಲ ಹಾಗಾದ್ರೆ? ನೋ ವೇ. ಆ ವಿಚಾರವಾಗಿ ಚರ್ಚೆನೇ ಆಗಿಲ್ಲ ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಬರೀ ಊಟಕ್ಕೆ ಸೇರಿದ್ರೆ ಸರ್? ಅಷ್ಟೇ. ಏನೇನು ಸ್ಪೆಷಲ್ ಸರ್ ಊಟದ್ದು? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಕಥೆ. ರಾಜಕಾರಣಿಗಳು ಭೇಟಿ ಆದ್ಮೇಲೆ ರಾಜಕೀಯ ಚರ್ಚೆ ಮಾಡದೇ ಇರ್ತೀವ? ಅಂದ್ರೆ